ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ನಂಬುವಂತಹ ದೇವಿಯಿಂದ ನಿಮ್ಮ ಭವಿಷ್ಯದ ಸೂಚನೆ ಏನು ಕೊಡ್ತಿದ್ದಾಳೆ ಅಂತ ಹೇಳಿ. ಅದು ಯಾವುದಾದ್ರೂ ದೇವಿ ಆಗಿರಬಹುದು, ದೈವಗಳಾಗಿರಬಹುದು, ಆ ದೇವಿಯಿಂದ ಸಿಗ್ತಿರುವಂತಹ ಸೂಚನೆಗಳು ಏನು ಅನ್ನೋದು. ಓಕೆ, ಎನರ್ಜೀಸ್ ಆಗಿರಬಹುದು ಅಥವಾ ಮುಂದಿನ ವಿಚಾರಗಳು ಏನು ಬರುವಂಥದ್ದಿದೆ, ಯಾವ ಎಚ್ಚರಿಕೆ ಸೂಚನೆಗಳು ಕೊಡ್ತಾ ಇರುವಂಥದ್ದು, ಅಥವಾ ನೀವು ಬಹಳಷ್ಟು ದೇವಿಯ ಆರಾಧನೆ ಮಾಡ್ತಾ ಇರ್ತೀರಿ, ಕೆಲವೊಂದು ಸಲ ಬಹಳಷ್ಟು ದೇವಿಯನ್ನು ಮರೆಯುವಂಥದ್ದಾಗಿರ್ಬೋದು. ಈ ಥರ ಎಲ್ಲ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ನಂಬುವಂತಹ ದೇವಿಯ ಸಂದೇಶ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನೀವು ಯಾವ ದೇವಿಯನ್ನು ಭಾಳಷ್ಟು ಆರಾಧನೆ ಮಾಡ್ತೀರಿ ಆ ದೇವಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಬೇಕಿದ್ರೆ ಈ ವಿಡಿಯೋನ ಫ್ಯೂ ಮಿನಿಟ್ಸ್ ಪಾಸ್ ಮಾಡಿ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ ಆ ಒಂದು ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಆ ದೇವಿಯಿಂದ ಏನು ಸೂಚನೆ ಬರ್ತಾ ಇದೆ, ಯಾವ ಸಂದೇಶ ಇದೆ, ಯಾವ ಮುನ್ಸೂಚನೆ ಕೊಡ್ತಾ ಇದ್ದಾಳೆ, ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಈ ಎಲ್ಲ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಏನೆಲ್ಲ ಬದಲಾವಣೆ ಆಗಿರಲಿ, ಏನೆಲ್ಲ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಹಾಗೆ ಇವತ್ತು ದೇವಿಯ ಸಂದೇಶ ಶುಕ್ರವಾರ ಇರೋದರಿಂದ ಈ ಅತ್ತರನ್ನ ಸಾಮಾನ್ಯವಾಗಿ ಪ್ರತಿಯೊಬ್ಬರು ತೊಗೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ತಗೊಳ್ಳದೆ ಇದ್ದವರು ಈ ಅತ್ತರ್ ಏನಿದೆಯಲ್ಲ, N33 ಅತ್ತರ್ ಆಗಿದೆ. ಇದು ವೀನಸ್ ಅತ್ತರ್ ಅಂತ ಹೇಳಿ ಶುಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ. ಸೊ ಇದನ್ನು ಯಾವ ರೀತಿ ಬಳಸೋದು ಅಂತ ಹೇಳಿದ್ರೆ, ಈ ಅತ್ತರ್ ಯೂಸ್ ಮಾಡೋದ್ರಿಂದ ನಿಮ್ಮಲ್ಲಿ ಏನಾದರೂ ಶುಕ್ರನ ಎನರ್ಜಿ ಏನಾದರೂ ತುಂಬಾ ವೀಕ್ ಆಗಿದ್ದರೆ ಇದು ಆ್ಯಕ್ಟಿವ್ ಮಾಡುತ್ತೆ. ಹಣಕಾಸಿನ ವಿಚಾರಕ್ಕೆ, ಹಾಗೆ ಲಕ್ಸುರಿ ಲೈಫ್ ಏನಾದರೂ ಲೀಡ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ಶುಕ್ರ ಪರ್ವದ ಮೇಲೆ ನೀವು ಏನು ಮಾಡಬೇಕಾಗತ್ತೆ, ಹಚ್ಕೊಳ್ಬೇಕಾಗತ್ತೆ. ಇದನ್ನು ರಬ್ ಮಾಡಿ, ಓಕೆ, ಇದನ್ನು ಈ ರೀತಿ ರಬ್ ಮಾಡಿ ಕಿವಿಯ ಹಿಂದೆ ಹಚ್ಕೊಳ್ಳುವಂಥದ್ದಾಗಿರುತ್ತೆ. ಇದು ಶುಕ್ರವಾರ ಪರ್ಟಿಕ್ಯುಲರಾಗಿ ಯೂಸ್ ಮಾಡಬಹುದು. ಹಾಗೆ ಈ ಶುಕ್ರ ಅತ್ತರ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮಲ್ಲಿ ಏನಾದರೂ ಹಣಕಾಸಿನ ವಿಚಾರವಾಗಿ ಬಹಳಷ್ಟು ಪ್ರಾಬ್ಲಮ್ ಏನಾದರೂ ನೀವು ಫೇಸ್ ಮಾಡ್ತಾ ಇದ್ದರೆ ಅದರಿಂದ ನೀವು ಮುಕ್ತರಾಗಬಹುದು. ಹಾಗೆ ಬಹಳಷ್ಟು ಅವಕಾಶಗಳು ನಿಮ್ಮ ಲೈಫಲ್ಲಿ ಬರ್ತಾ ಹೋಗುತ್ತೆ. ಇದರಲ್ಲಿ ಗೋಲ್ಡ್, ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್, ಹಾಗೆ ಇಲ್ಲಿ ಸಿಲ್ವರ್ ಫ್ಲೇಕ್ಸ್ಗಳು, ಓಕೆನಾ, ಪ್ಯೂರ್ ಸಿಲ್ವರ್ ಫ್ಲೇಕ್ಸ್ಗಳು ಇದರಲ್ಲಿದೆ. ಸೊ ಹಾಗಾಗಿ ಇದೇನು ಮಾಡುತ್ತೆ, ಲಕ್ಸುರಿನ ತಂದುಕೊಡುತ್ತೆ. ಹಾಗೆ ಹಣಕಾಸು ಒಡವೆಗಳನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಿ. ಸಾಕಷ್ಟು ಹಣನ ನೀವು ನೋಡ್ತಾ ಹೋಗ್ಬೋದು. ಫಿನಾನ್ಷಿಯಲಿ ಕಂಡೀಷನ್ ಏನಾದರೂ ತುಂಬ ಲೋ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡಬೇಕಾಗತ್ತೆ. ಇದನ್ನು ನಾನು ಸುಮಾರು 10 ವರ್ಷದಿಂದ, ಇದು ಕಸ್ತೂರಿ ಫ್ರ್ಯಾಗ್ರೆನ್ಸ್ ಇರುವಂತಹ ಅತ್ತರಾಗಿದೆ, ಸುಮಾರು 10 ವರ್ಷಗಳಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಹಣಕಾಸಿನ ವಿಚಾರಕ್ಕೆ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಿದ್ದೀರಿ ದಯವಿಟ್ಟು ಇದನ್ನು ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ಸ್ಗಳಿರುತ್ತೆ, ಸ್ಟಾಕ್ ಖಾಲಿ ಆದಾಗ ಬಹಳಷ್ಟು ಸಫರ್ ಪಡ್ತಾ ಇರ್ತೀರಿ. ಬೇಗ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಪ್ರೈಸ್ ಬಂದು 2100 ಇರುತ್ತೆ. ಇದನ್ನು ನೀವು ಬಳಸ್ತಾ ನಿಮಗೆ ಗೊತ್ತಾಗತ್ತೆ ಯಾವ ರೀತಿ ಅಟ್ರಾಕ್ಟ್ ಆಗ್ತಿದ್ದೀರಿ. ನಿಮ್ಮ ಫೇಸಲ್ಲಾಗಲಿ, ನಿಮ್ಮ ಮುಖ ಲಕ್ಷಣಗಳ ಬದಲಾವಣೆ ಆಗಿರ್ಬೋದು, ನಿಮ್ಮ ಆರ ಎಷ್ಟು ಪ್ರೊಟೆಕ್ಟಿವ್ ಆಗಿರುತ್ತೆ, ಯಾವುದೇ ರೀತಿ ನೆಗೆಟಿವಿಟಿ ನಿಮ್ಮ ಮೈಂಡಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಮ್ಮ ಆರನ ಡ್ಯಾಮೇಜ್ ಮಾಡೋದು ಇಲ್ಲ ಕೆಟ್ಟ ಕಣ್ಗಳು. ಹಾಗೆ ಫಿನಾನ್ಷಿಯಲಿ ಅಂದರೆ ಒಡವೆಗಳು ಉಳಿಯೋದಕ್ಕೆ ಶುರುವಾಗ್ತಾ ಹೋಗುತ್ತೆ. ಬಹಳಷ್ಟು ಧನ ಕನಕಗಳನ್ನು ನೀವು ನೋಡ್ತಾ ಹೋಗ್ಬೋದು ಈ ಶುಕ್ರ ಏನಿದೆ ಅತ್ತರನ್ನ ಯೂಸ್ ಮಾಡೋದ್ರಿಂದ. ಓಕೆ, ಸೊ ಡಿಸ್ಪ್ಲೇನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಮುಂಚಿತವಾಗಿ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ ವಾಟ್ಸಪ್ ಮುಖಾಂತರ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ದೇವಿಯ ಏನಿದೆ ಸೂಚನೆ ಹಾಗೂ ಸಂದೇಶ ಮುಂದಿನ ದಿನಗಳಲ್ಲಿ ಯಾವ ಮುನ್ಸೂಚನೆಗಳು ಸಿಗ್ತಾ ಇದೆ ಅನ್ನೋದ್ರ ವಿಚಾರವಾಗಿ ಯಾವ ದೇವಿಯನ್ನು ಮನಸ್ಸಿನಲ್ಲಿ 3 ಬಾರಿ ಹೇಳ್ಕೊಂಡು ನೋಡ್ತಾ ಇದ್ದೀರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ, ಏನೆಲ್ಲ ಬರುವಂಥದ್ದಿದೆ, ಯಾವ ಮುನ್ಸೂಚನೆ ಆಕೆಯಿಂದ ನಿಮಗೆ ಸಿಗ್ತಾ ಇದೆ. ಓಕೆ, ಇಲ್ಲಿ ನಿಮಗೆ ಹರ್ಟ್ ಮಾಡ್ತಾ ಇರುವಂತಹ ವ್ಯಕ್ತಿಗಳು, ನಿಮ್ಮ ಬಗ್ಗೆ ಗಾಸಿಪ್ ಮಾಡುವಂತಹ ವ್ಯಕ್ತಿಗಳು ಅತಿ ಹೆಚ್ಚಾಗಿ ನಾನಿಲ್ಲಿ ನೋಡ್ತಾ ಇದ್ದೀನಿ. ಕೆಲವೊಂದು ಸಲ ಬಹಳಷ್ಟು ಗಾಬರಿಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಅದರಿಂದ ನಿಮ್ಮ ಹಾರ್ಟ್ಗೆ ಭಾಳಷ್ಟು ಕೆಲವರು ಭಾಳಷ್ಟು ಟೆನ್ಷನ್ ಆಗ್ತಾಯಿದೆ, ಇಲ್ಲ ನನಗೆ ಲೆಫ್ಟ್ ಸೈಡ್ ತುಂಬಾ ಪೇನ್ ಆಗ್ತಾಯಿದೆ, ಈ ರೀತಿ ಏನಾದರೂ ಸಿಮ್ಟಮ್ಸ್ಗಳನ್ನ ನಿಮಗೆ ಕಾಣಿಸ್ತಾ ಇದ್ದರೆ ದಯವಿಟ್ಟು ನೀವು ಒಂದು ಸಲ ECGನೋ ಅಥವಾ ಡಾಕ್ಟರ್ ಕನ್ಸಲ್ಟೇಷನ್ ಮಾಡುವಂಥದ್ದು ಉತ್ತಮ. ಹಾಗೆ ಇಲ್ಲಿ ಕೆಟ್ಟ ಜನಗಳು ನಿಮ್ಮ ಎನರ್ಜಿಯನ್ನು ಯಾರು ಲೋ ಮಾಡ್ತಾರಲ್ಲ ಅಂಥ ಜನಗಳಿಂದ ದಯವಿಟ್ಟು ದೂರ ಇರಿ. ಇಲ್ಲಿ ನಿಮಗೆ ಮಾನಸಿಕವಾಗಿ ಭಾಳಷ್ಟು ನೋವುಗಳನ್ನು ತಗೊಳ್ತಾ ಇದ್ದೀರಿ. ಇಲ್ಲಿ 3ನೇ ವ್ಯಕ್ತಿಗಳಿಂದ ಪ್ರಾಬ್ಲಮ್ಸ್ಗಳು ಕೂಡ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ಸಂಬಂಧಗಳ ವಿಚಾರದಲ್ಲಿ, ರಿಲೇಷನ್ಶಿಪ್ ವಿಚಾರದಲ್ಲಿ ಏನಾದರೂ, ಸಂಬಂಧಗಳ ವಿಚಾರದಲ್ಲಿ ಏನಾದರೂ ನೀವು ನೋಡ್ತಾ ಇದ್ದರೆ
ಅದರಿಂದನೂ ಕೂಡ ಅಲ್ಲೂ ಕೂಡ ಮೂರನೇ ವ್ಯಕ್ತಿಗಳಿಂದ ಬಹಳಷ್ಟು ನೋವುಗಳನ್ನು ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಇಂಥ ವ್ಯಕ್ತಿಗಳಿಂದ ದಯವಿಟ್ಟು ದೂರ ಇರಬೇಕಾಗತ್ತೆ. ಭಾಳಷ್ಟು ಆಂಗ್ಸೈಟಿ ಫೀಲ್ ಆಗುವಂಥದ್ದು, ಡಿಪ್ರೆಷನ್ ಫೀಲ್ ಆಗುವಂಥದ್ದು, ನಿಮ್ಮ ಮುಂದಿನ ದಿನಗಳು, ಮುಂದಿನ ಜೀವನಗಳ ಮೇಲೆ ನಿಮಗೆ ಹೋಪ್ ಇಲ್ಲದೆ ಇರುವಂತಹ ರೀತಿಯಲ್ಲಿ ಇಂಥ ವ್ಯಕ್ತಿಗಳು ಮಾಡ್ತಾ ಹೋಗ್ತಾರೆ. ನಿಮ್ಮ ಯೋಚನೆಗಳನ್ನು ಗೊಂದಲಮಯವಾಗಿ ಮಾಡುವಂತಹ ಸಾಧ್ಯತೆಗಳಿದೆ. ಸೊ ಇಂಥ ದುಷ್ಟ ಜನಗಳು ನಿಮ್ಮ ಸುತ್ತ ಇದ್ದೇ ಇದ್ದಾರೆ. ಹಾಗೆ ಕೂತ್ಕೊಂಡಲ್ಲಿ ಬಹಳಷ್ಟು ಕೆಟ್ಟ ಕೆಟ್ಟ ಯೋಚನೆಗಳನ್ನು ದಯವಿಟ್ಟು ಮಾಡ್ತಾ ಇರ್ತೀರಿ, ಅದನ್ನು ಕೂಡ ಮೈಂಡಿಂದ ತೆಗೀರಿ. ಹಾಗೆ ಇಲ್ಲಿ ಕೆಲವೊಂದು ವಿಚಾರಗಳು ನಾನು ಹೇಳೋದಾದರೆ, ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಇಂಥ ವ್ಯಕ್ತಿಗಳನ್ನು ನಾನು ಹ್ಯಾಂಡಲ್ ಮಾಡೋದಕ್ಕೆ ಎಷ್ಟೇ ಮನಸ್ಸಿಗೆ ನೋವು ಕೊಡ್ತಾ ಇರಲಿ ಅಥವಾ ನಿಮ್ಮ ಜೀವನಕ್ಕೆ ಈ ವ್ಯಕ್ತಿಗಳು ಎಷ್ಟೇ ಎಫೆಕ್ಟ್ ಕೊಡ್ತಾ ಇರಲಿ, ನಿಮಗೆಲ್ಲನೂ ಕೂಡ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ. ಯಾರೋ ಮುಂದ್ಗಡೆಯಿಂದ ಆಪೋಸಿಟ್ ಪರ್ಸನ್ಸ್ಗಳು ಹೆದರಿಸ್ತಾ ಇದ್ದಾರೆ ಅಥವಾ ಅವ್ರು ಇರೋ ರೀತಿ ನಿಮ್ಗೆ ಭಯ ಬಿಡ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ತಲೆಯಿಂದ ತೆಗೆದುಹಾಕಿ. ಅಂಥ ವ್ಯಕ್ತಿಗಳನ್ನೆಲ್ಲ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನಿಮಗಿದೆ. ಭಗವಂತನ ದಯೆಯಿಂದ ಸ್ಟ್ರೆಂತ್ ಕೂಡ ಇದೆ ನಿಮಗೆ, ಒಂದಷ್ಟು ಆಕೆಯ ಏನು ಬಲ ನಿಮಗಿದೆ. ಸಾಮಾನ್ಯವಾಗಿ ಇಲ್ಲಿ ಚಾಮುಂಡೇಶ್ವರಿ, ಚೌಡೇಶ್ವರಿಯನ್ನು ಭಾಳಷ್ಟು ಆರಾಧಕರಾಗಿರಬಹುದು, ಆರಾಧನೆ ಮಾಡಿ ಬಂದಿರಬಹುದು. ಎಸ್, ಬಿಕಾಸ್ ಇಲ್ಲಿ ಒಂದು ಲೇಡಿ ಫೇಸ್ ಇದೆ, ಒಂದು ಲಯನ್ ಫೇಸ್ ಇದೆ. ಬಹಳಷ್ಟು ಕ್ಷುದ್ರ ದೇವತೆ ಮಾರಿಕಾಂಬ, ಚಾಮುಂಡೇಶ್ವರಿ, ಚೌಡೇಶ್ವರಿ, ದುರ್ಗಾದೇವಿ, ಇಂಥ ದೇವಿಯ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ದೇವಿಯ ವಿಚಾರವಾಗಿ ನೋಡ್ತಾ ಇದ್ದೀರಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಸ್ಟ್ರಾಂಗ್ ದೇವತೆಗಳನ್ನು ನೀವು ಆರಾಧಕರಾಗಿದ್ದೀರಿ, ಆಕೆಯ ಬಲ ಇದೆ. ದಯವಿಟ್ಟು ನೀವು ಆಕೆಯನ್ನು ಕಡೆಗಣಿಸೋದೋ ಅಥವಾ ಮರೆಯೋದೋ, ಅವಳನ್ನು ಏನೋ ಒಂದು ಬೇಡ್ಕೊಂಡಿರ್ತೀರಿ, ಅದೆಲ್ಲ ಮಾಡುವಂಥದ್ದು ದಯವಿಟ್ಟು ನೀವು ಮಾಡ್ಕೊಂಡು ಹೋಗಬೇಕಾಗತ್ತೆ. ಏನಾದರೂ ಒಂದು ಹರಕೆನೋ ಅಥವಾ ಏನೆಲ್ಲ ಅಂದ್ಕೊಂಡಿರ್ತೀರಲ್ಲ ಅದನ್ನು ಮಾಡಬೇಕಾಗತ್ತೆ. ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆನಾ, ನಿಮ್ಮ ಸುತ್ತ ಬೆನ್ನಿಗೆ ಚೂರೆ ಹಾಕುವಂತಹ ಜನಗಳು ಜಾಸ್ತಿನೇ ಕ್ರಿಯೇಟ್ ಆಗ್ತಾ ಇದ್ದಾರೆ. ಬಟ್ ಆದರೆ ನೀವು ಧೈರ್ಯ ಕೆಡದೆ ಮುಂದಕ್ಕೆ ಹೋಗಬೇಕಾಗತ್ತೆ. ಹಾಗೆ ಇಲ್ಲಿ ಕೆಲವೊಂದು ಸಲ ನಿಮಗೆ ಹರ್ಟ್ ಆಗುವಂಥ ರೀತಿಯಲ್ಲಾಗಿರ್ಬೋದು ಅಥವಾ ನೀವು ಬಾಯಿ ತಪ್ಪಿ ಯಾರಿಗಾದರೂ ಏನಾದರೂ ವಿಚಾರಗಳನ್ನು ಮಾತನಾಡುವಂಥದ್ದು ನಿಮ್ಮಿಂದ ಆಗುವಂತಹ ಸಾಧ್ಯತೆಗಳಿದೆ. ಅದನ್ನು ಕೂಡ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಆಕೆಯಿಂದ ಒಂದಷ್ಟು ಅದೃಷ್ಟಗಳು ಬರುವಂತಹ ಸಾಧ್ಯತೆಗಳಿದೆ. ಇನ್ನು ನೋಡಿ, ನಿಮಗೆ ಎಷ್ಟೇ ಟೈಮು ನೀವು ಭಾಳಷ್ಟು ಕಷ್ಟದಲ್ಲಿದ್ದಾಗ ಭಗವಂತ ಆಕೆ ಆ ದೇವಿಯನ್ನು ನೀವು ಆರಾಧಕರಾಗಿದ್ದೀರಲ್ಲ, ಆಕೆಯಿಂದ ನಿಮಗೆ ಭಾಳಷ್ಟು ಹೆಲ್ಪ್ ಕೂಡ ಆಗಿದೆ. ದೈವ ಕಿರೀಟ ಹಾಕ್ಕೊಂಡೇ ಬರಬೇಕು ಅಥವಾ ಇನ್ನೊಂದರಲ್ಲೇ ಬರಬೇಕು ಅಂತ ಅಲ್ಲ. ನೀವು ಎಷ್ಟು ಪೂಜೆ ಪುನಸ್ಕಾರಗಳು, ದೇವಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮೆಡಿಕೇಷನ್ ಎಲ್ಲನೂ ಮಾಡ್ಕೊಂಡಿದ್ದೀರಲ್ವಾ, ಆಕೆಯಿಂದ ನಿಮಗೆ ಬಲ ಜಾಸ್ತಿ ಇದೆ. ಅವಕಾಶಗಳು ನಿಮಗೆ ತಿಳಿದಲೇ ಯಾರಿಂದನಾದರೂ ಆ ಕಷ್ಟ ಅಂತ ಕೂತ್ಕೊಂಡಾಗ ನಿಮಗೆ ಒಳ್ಳೆಯದಾಗಿರುವಂಥದ್ದು ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳಷ್ಟು ಅದ್ಭುತವಾಗಿ ನಿಮ್ಮ ಲೈಫಲ್ಲಿ ಕೆಲವೊಂದು ಸಲ ನೀವು ದಾನ ಧರ್ಮಗಳು ಮಾಡೋದ್ರಿಂದನೂ ಅದ್ಭುತವಾದಂಥ ಅದೃಷ್ಟಗಳು ಕೂಡ ಬರುವಂತಹ ಸಾಧ್ಯತೆಗಳಿದೆ. ನಿಮಗೆ ಹೋಪ್ ಇರೋದಿಲ್ಲ, ನನ್ನ ಲೈಫಲ್ಲಿ ಈ ರೀತಿ ಆಗ್ತೀನಾ ಅಥವಾ ನನ್ನ ಲೈಫ್ ಈ ಥರ ಆಗತ್ತಾ ಅಂತ ನಿಮಗೆ ಹೋಪ್ ಇರಲಿಲ್ಲ. ಈಕೆಯನ್ನು ನಂಬಿರೋದ್ರಿಂದ ಬಹಳಷ್ಟು ಅದ್ಭುತವಾದಂತಹ ಬದಲಾವಣೆ ನಿಮ್ಮಿಬ್ಬರ ನಡುವೆ ನಿಮ್ಮ ಲೈಫಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಮತ್ತು ದೇವಿಯ ಮಧ್ಯದಲ್ಲಿ ಬಹಳಷ್ಟು ಒಂದು ಒಳ್ಳೆಯ ಬಾಂಧವ್ಯ ಇದೆ. ನೀವು ಕೋರ್ಕೊಂಡು ಕೂಡಲೇ ಆಗಿಬಿಡಬೇಕು ಅಥವಾ ಅಂದ್ಕೊಂಡಿದ್ದ ತಕ್ಷಣವೇ ಆಗಬೇಕು ಅನ್ನೋದು ದಯವಿಟ್ಟು ತಲೆಯಿಂದ ತೆಗೆದು ಹಾಕಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಲೈಫಲ್ಲಿ ಏನೋ ನೀವು ಅಂದ್ಕೊಂಡಿದ್ದು ಸಿಗಲೇ ಇಲ್ಲ ಅಥವಾ ಅಂದ್ಕೊಂಡಿದ್ದು ಆಗ್ತಾನೇ ಇಲ್ಲ ಅಂತ ಹೇಳಿದ್ರೆ ಭಗವಂತ ನಿಮ್ಮ ಲೈಫಿಗೆ ಇನ್ನೆಲ್ಲೋ ಕರ್ಕೊಂಡು ಹೋಗೋದಕ್ಕೋ ಅಥವಾ ಇನ್ಯಾವುದೋ ಒಂದು ದಾರಿಯನ್ನು ರೆಡಿ ಮಾಡ್ತಾ ಇದ್ದಾನೆ ಅನ್ನೋದೇ ಇಲ್ಲಿ ತೋರಿಸ್ತಾ ಹೋಗುತ್ತೆ ನನಗೆ. ಓಕೆ, ಹಾಗೆ ಇಲ್ಲಿ ಆಕೆಯ ಮೆಸೇಜ್ ಏನಾಗಿದೆ, ಆಕೆ ನಿಮ್ಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾಳೆ, ಚೂಸ್ ನ್ಯೂ ಡೈರೆಕ್ಷನ್ ಅಂತ ಹೇಳಿ ತೋರಿಸ್ತಾ ಇದೆ. ಅಲ್ದಿರೋ ವ್ಯಕ್ತಿಗಳ ಸಹವಾಸ ಮಾಡೋದು, ಅಲ್ದಿರೋ ವ್ಯಕ್ತಿಗಳನ್ನು ನಂಬ್ಕೊಂಡು ಕೂತ್ಕೊಳ್ಳೋದು, ನಿಮ್ಮ ಬೆನ್ನಿಗೆ ಚೂರಿ ಹಾಕೋರ ಜೊತೆಗೆ ನಿಮ್ಮ ಒಡನಾಟಗಳನ್ನು ಇಟ್ಕೊಳ್ಳೋದು, ಇದೆಲ್ಲ ನಿಮಗೆ ನೀವು ಮಾಡ್ಕೊಳ್ತಾ ಇರೋ ತಪ್ಪು. ನಿಮ್ಗೆ ಎಷ್ಟೆಲ್ಲ ಮಾನಸಿಕವಾಗಿ ಕುಗ್ಗುತ್ತಾ ಇದ್ದಾರೆ, ನೊಂದಿಸ್ತಾ ಇದ್ದಾರೆ, ಅಂಥವ್ರ ಜೊತೆಗೇ ನೀವು ಮತ್ತು ಎಂಟರ್ಟೈನ್ ಮಾಡ್ತಾಯಿದ್ರಿ. ಅಂಥ ವ್ಯಕ್ತಿಗಳಿಗೆ ಏನಿದೆ, ಅಂಥ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಪಾತ್ರವನ್ನು ಮಾಡೋದಕ್ಕೆ ನೀವೇ ಮಾಡ್ಕೊಳ್ತಾ ಇರುವಂಥದ್ದು. ದಯವಿಟ್ಟು ಮನಸ್ಸನ್ನು ಸ್ಟೇಬಲ್ನಲ್ಲಿ ಇಟ್ಕೊಂಡು ನೀವು ನಿಮ್ಮ ಲೈಫ್ನ ಯಾವ ಹಾದಿಗೆ ತೊಗೊಂಡು ಹೋಗಬೇಕು, ನನ್ನ ಲೈಫನ್ನ ಬದಲಾಯಿಸ್ಕೊಳ್ಳೋದಕ್ಕೆ ನಾನು ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅನ್ನುವಂತಹ ವಿಚಾರನ ಕೂತು ಯೋಚನೆ ಮಾಡಬೇಕಾಗತ್ತೆ ಅನ್ನುವಂತಹ ಅದ್ಭುತವಾದಂತಹ ಒಂದು ಸೂಚನೆ ಆಕೆಯಿಂದ ಸಿಗ್ತಾ ಇದೆ. ಚೂಸ್ ನ್ಯೂ ಡೈರೆಕ್ಷನ್, ಬೇರೆ ದಾರಿ ಹುಡುಕು ಅಂತ ಹೇಳಿ. ನಾವು ಯಾವುದೋ ಒಂದು ವಿಚಾರನ ಗೋಲ್ನ ಸೆಟ್ ಮಾಡ್ಕೊಂಡಿರ್ತೀವಿ ಅಥವಾ ಯಾವುದೋ ಒಂದನ್ನು ನಮ್ಮ ಮೈಂಡ್ನಲ್ಲಿ ಇಟ್ಕೊಂಡಿರ್ತೀವಿ. ಅದಾಗದೇ ಇದ್ದಾಗೂ ಅದೇ ರೀತಿಯಲ್ಲೇ ಪ್ರಯತ್ನ ಮಾಡೋದು ದಯವಿಟ್ಟು ನಿಲ್ಲಿಸಿ.
ಅದಕ್ಕೆ ಅಂತಲೇ ಬೇರೆ ದಾರಿ ಏನು ಮಾಡಬಹುದು ಅಥವಾ ಇದನ್ನು ಬಿಟ್ಟು ನನ್ನ ಲೈಫಲ್ಲಿ ಏನಿದೆ ಅನ್ನೋದು. ಫಾರ್ ಎಕ್ಸಾಂಪಲ್, ನಿಮಗೆ ಮಾವಿನ ಹಣ್ಣು ತಿಂದರೆ ಅದು ಆಗಿ ಬರೋದೇ ಇಲ್ಲ. ಸೊ ಬೇಕು 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 ಅಂತ ಹೇಳಿ ಅದೇ ಮಾವಿನ ಹಣ್ಣನ್ನು ತಿನ್ನೋದಕ್ಕೆ ಅಂತ ಹೋಗ್ತೀರಿ. ಸೊ ಮಾವಿನ ಹಣ್ಣು ರೀತಿಯೇ ಬೇರೆ ಹಣ್ಣು ಇರುತ್ತೆ, ಅದು ನಿಮ್ಮ ದೇಹಕ್ಕೆ ಹೋಗುತ್ತೆ. ಆ ಥರದ್ದೊಂದು ಆಪ್ಷನ್ಸ್ಗಳನ್ನ ನೀವು ನೋಡ್ಕೊಳ್ಳಿ ಅನ್ನುವಂಥ ಒಂದು, ನಾನು ಎಕ್ಸಾಂಪಲ್ಗೆ ಹೇಳಿದೆ, ಮಾವಿನ ಹಣ್ಣು ಅಂದ್ಕೊಳ್ಳೆ ಮಾವಿನ ಹಣ್ಣು ತಿನ್ನೋದು ಬಿಡಿ ಅಂತ ಅಲ್ಲ. ಸೊ ಈ ರೀತಿ ನಮ್ಮ ಲೈಫಲ್ಲೂ ಇರುತ್ತೆ, ಇದನ್ನು ಬಿಟ್ಟು ಬೇರೆ ಆಪ್ಷನ್ಸ್ ಇರುತ್ತೆ, ಅದು ಆ ದಾರಿಯಲ್ಲಿ ನೀವು ಹೋಗಬೇಕಾಗತ್ತೆ ಅನ್ನುವಂಥ ಸೂಚನೆ ಇಲ್ಲಿ ದೇವಿಯಿಂದ ಸಿಗ್ತಾ ಇದೆ. ಹಾಗೆ ಇನ್ನೊಂದು ಮೆಸೇಜ್, ಯೂನಿವರ್ಸಲ್ ಮೆಸೇಜ್ ಏನಿದೆ ಅಂತ ಹೇಳಿದ್ರೆ, ಬಿಲ್ಡಿಂಗ್ ಬ್ಲಾಕ್ಸ್. ಯಾರಾದರೂ ಮನೆ ಕಟ್ಟಬೇಕು ಅಂತ ಏನಾದರೂ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ಕಟ್ಟಿಸುವಂತಹ ಸಾಧ್ಯತೆಗಳಿದೆ. ಭೂಮಿ ತಗೊಳ್ಬೇಕು ಅನ್ನೋದಾದ್ರೂ ಕೂಡ ಭೂಮಿಯ ಯೋಗಗಳು ಕೂಡ ಇದೆ. ಅದಕ್ಕೆ ಬೇಕಾದಂತಹ ಅಡಿಪಾಯಗಳನ್ನು ಈಗಿಂದನೇ ಹಾಕ್ತೀರಿ ಅಂತೇಳಿ. ಒಂದಷ್ಟು ಹಣನ ಕೂಡಿಡುವಂಥದ್ದು ಅಥವಾ ಹಣನ ಎತ್ತಿಡುವಂಥದ್ದು, ಹಣನ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡುವಂಥದ್ದು, ಭೂಮಿಗೆ ಇನ್ವೆಸ್ಟ್ ಮಾಡುವಂಥದ್ದು, ಆ ರೀತಿ ಒಂದು ಯೋಗಗಳು ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಕೆಲವರು ಮನೆಯನ್ನು ಏನಾದರೂ ರಿನೋವೇಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ನಾನು ನೋಡ್ತಾ ಇದ್ದೀನಿ. ಮನೆಯಲ್ಲಿ ಇನ್ನು ಕೆಲವ್ರ ಲೈಫಲ್ಲಿ ಮನೆಯಲ್ಲಿ ಕೆಲವು ವಸ್ತುಗಳನ್ನು ಈ ವಾರದಲ್ಲೇ ಅದಲು ಬದಲು ಮಾಡುವಂಥದ್ದು ಅಥವಾ ಮನೆಗೆ ಯಾವುದಾದ್ರೂ ಒಂದು ವಸ್ತುಗಳನ್ನು ತರುವಂಥದ್ದು, ಈ ರೀತಿಯೆಲ್ಲ ಮಾಡ್ತೀನಿ ಅನ್ನುವಂತಹ ಒಂದು ಸೂಚನೆ ಕೊಟ್ಟಿದೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ. ನೀವು ನಂಬುವಂತಹ ದೇವಿಯ ಸೂಚನೆ ಏನಾಗಿದೆ, ಯಾವ ದೇವಿಯನ್ನು ಬಹಳಷ್ಟು ಆರಾಧನೆ ಮಾಡ್ತೀರಿ, ಆಕೆಯ ಸೂಚನೆ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ 9 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹೆಲ್ತ್ ಕಡೆ ದಯವಿಟ್ಟು ಗಮನ ಕೊಡಿ. ಹೆಲ್ತ್ ವಿಚಾರದಲ್ಲಿ ಬಹಳಷ್ಟು ನೋವನ್ನ ಪಡ್ತಾ ಇದ್ದೀರಿ, ಹಾಗೆ ಹೆಲ್ತ್ ಸಮಸ್ಯೆ ಕೊಡ್ತಾ ಇದೆ. ಎಷ್ಟೇ ಹಾಸ್ಪಿಟಲ್ಗೆ ತೋರಿಸಿದ್ರೂ ಕೂಡ ಭಾಳಷ್ಟು ಹಿಂಸೆ ಆಗುವಂಥದ್ದು, ದೇಹಕ್ಕೆ ಹಿಂಸೆ ಆಗುವಂತಹ ರೀತಿಯಲ್ಲಿ. ಯಾಕಿದಾಗ್ತಾ ಇದೆ ಅನ್ನುವಂತಹ ಸೂಚನೆ ಏನು ಕೊಡ್ತಾ ಇದ್ದಾಳೆ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಅತಿಯಾದ ಚಿಂತೆ, ಅತಿಯಾದ ಯೋಚನೆ, ಕೆಲವೊಂದು ಸಲ ಫಿನಾನ್ಷಿಯಲಿ ವಿಚಾರದಲ್ಲೂ ಕೂಡ ಬಹಳಷ್ಟು ಮಾನಸಿಕವಾಗಿ ಕುಗ್ಗುತ್ತಾ ಇದ್ದೀರಿ, ಹಣಕಾಸಿನ ವಿಚಾರವಾಗಿ. ಸೊ ನಾನು ಈ ಥರನ ನಿಮ್ಗೆ ಹೇಳಬೇಕಾಗತ್ತೆ. ಸೆಕೆಂಡ್ ಕಾರ್ಡ್ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ, ಹಣಕಾಸಿನ ವಿಚಾರವಾಗಿ ಬಹಳಷ್ಟು ಪ್ರಾಬ್ಲಮ್ಸ್ಗಳನ್ನ ನೀವು ಫೇಸ್ ಮಾಡ್ತಾ ಇದ್ದರೆ, ಬಹಳಷ್ಟು ಜನ ಎರಡನೇ ಹತ್ತರ್ಗಳನ್ನ ತರಿಸ್ಕೊಳ್ತಾ ಇದ್ದೀರಿ. ಸೊ ಹಣಕಾಸಿನ ವಿಚಾರ, ಆ ಪ್ರಾಬ್ಲಮ್ನ ಏನಿದೆ ಫೇಸ್ ಮಾಡ್ತಾಯಿದ್ರಿ, ಅದರಿಂದ ನೀವು ಹೊರಗೆ ಬರೋದಕ್ಕೋಸ್ಕರ ಈ ಅದ್ಭುತವಾದ ಬ್ಯೂಟಿಫುಲ್ ಅತ್ತರನ್ನ ಯೂಸ್ ಮಾಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫಿನಾನ್ಷಿಯಲಿ ಏನಾದರೂ ಪ್ರಾಬ್ಲಮ್ಸ್ಗಳು ಅತಿ ಹೆಚ್ಚಾಗಿದ್ದರೆ ಅದು ಸಾಲ್ವ್ ಆಗ್ತಾ ಬರುತ್ತೆ. ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ಗಳನ್ನ ಹಾಕಿರ್ತಾರೆ, ಆ ರೀತಿ ನೋಡ್ಕೊಳ್ಳಿ. ನಾನು ಹೇಳಿದ್ದೀನಿ ಕೆಲವು ವೀಡಿಯೋಸ್ಗಳಲ್ಲಿ, ಹಣಕಾಸಿನ ವಿಚಾರದಲ್ಲೂ ಕೂಡ ಭಾಳಷ್ಟು ಸ್ಟ್ರೆಸ್ಗಳನ್ನ ತೊಗೊಳ್ತಾ ಇದ್ದೀರಿ, ಕೆಲಸದ ಒತ್ತಡಗಳು ಕೂಡ ಜಾಸ್ತಿ ಆಗ್ತಾ ಇದೆ ನಿಮಗೆ. ಇಲ್ಲಿ ಕೆಲವೊಂದು ಸಲ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಫ್ಯಾಮಿಲಿ, ನೀವು ಎಷ್ಟೇ ಪ್ರಾಬ್ಲಮಲ್ಲಿ ಇರಬಹುದು, ಎಷ್ಟೇ ತೊಂದರೆಗಳಲ್ಲಿ ಇರಬಹುದು, ಎಷ್ಟೇ ನಿಮಗೆ ಶತ್ರುಗಳಿರಬಹುದು, ಬಟ್ ಆದರೆ ನಿಮ್ಮ ಸಂಸಾರದ ಜೀವನದಲ್ಲಿ ಅದ್ಭುತವಾದಂಥ ಒಂದು ಬಾಂಡಿಂಗ್ಸ್ಗಳಿದೆ. ಅದು ಭಗವಂತನೇ ಕಳಿಸಿರೋದು. ಎಲ್ಲನೂ ಕೂಡ ಪ್ರಾಬ್ಲಮ್ ಒಂದೇ ಸಲಕ್ಕೆ ಕೊಡಲ್ಲ. ಸೊ ಈ ಒಂದಷ್ಟು ಹಣಕಾಸಿನ ಪ್ರಾಬ್ಲಮ್ ಇದ್ದಾಗ ಅಥವಾ ಕಷ್ಟದಲ್ಲಿ, ಅಂದರೆ ಕೆಲಸ ಮಾಡೋದಕ್ಕೆ ಭಾಳಷ್ಟು ಕಷ್ಟಗಳಾಗ್ತಾ ಇದ್ದಾಗ, ಭಗವಂತ ಮನೆಯಲ್ಲಿ ಮಗುವಿನ ರೀತಿಯಲ್ಲೋ ಅಥವಾ ಗಂಡ ಹೆಂಡತಿಯರ ಬಾಂಧವ್ಯನ ಹೆಚ್ಚಾಗಿ ಗಟ್ಟಿ ಮಾಡ್ತಾ ಇರ್ತಾನೆ. ನನ್ನ ಗಂಡನಿಗೆ ಒಳ್ಳೆಯದಾಗಲಿ, ನನ್ನ ಹೆಂಡತಿಗೆ ಒಳ್ಳೆಯದಾಗಲಿ, ಈ ರೀತಿ ಒಂದು ಬಾಂಧವ್ಯಗಳು ಮಾತ್ರ ಬಹಳಷ್ಟು ಗಟ್ಟಿಯಾಗಿದೆ. ಬಟ್ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಗಂಡ ಹೆಂಡತಿಯಲ್ಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀರಿ. ಇಲ್ಲಿ ಮುನ್ಸೂಚನೆ ಏನಾಗಿದೆ ಅಂತ ಹೇಳಿದ್ರೆ, ಹೆಲ್ತ್ ಇಶ್ಯೂಸಿಗೆ ಒಂದಷ್ಟು ಹಣ ಕಳ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಮೆಡಿಕೇಷನ್ಗೆ, ಮೆಡಿಸಿನ್ಸ್ಗಳಿಗೆ, ಹಾಸ್ಪಿಟಲೈಸ್ಗೆ ಆಗುವಂಥದ್ದು, ಅದಕ್ಕೆ ಖರ್ಚು ಹಾಕುವಂಥದ್ದಿದೆ. ಮೇಡಮ್ ನನಗೆ ಮೇಜರಾಗಿ ಏನೂ ಇಲ್ಲ ಅಂತ ಹೇಳಿದ್ರು ನಿಮ್ಮ ಬಾಡಿ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೋ, ಅಥವಾ ನನಗೇನೋ ಆಗ್ತಾಯಿದೆ ಮೈ ಭಾರ, ಅದಕ್ಕೆ ನಾನು ಯಾವಾಗಲೂ ಹೇಳೋದು ಬ್ಲ್ಯಾಕ್ ಟರ್ಮಲಿನ ಕಡ್ಡಾಯವಾಗಿ ಧರಿಸಿ.
ನೀವು ಎಲ್ಲೆಲ್ಲಿ ಓಡಾಡ್ತಿರೋ, ಎಷ್ಟು ಬ್ಯೂಟಿಯಾಗಿ ಕಾಣಿಸ್ತಿರ್ತಿರೋ, ಎಷ್ಟು ನಿಮ್ಮ ಮಾತು ತುಂಬ ಚೆನ್ನಾಗಿರಬಹುದು, ಏನೇ ಆಗಿರ್ಬೋದು. ಇದೇನು ಮಾಡುತ್ತೆ, ನಿಮಗೆ ಗ್ರೌಂಡಿಂಗ್ ಮಾಡ್ತಾ ಹೋಗುತ್ತೆ. ನಾನು ಅದಕ್ಕೆ 7 ಚಕ್ರ ಬ್ರೇಸ್ಲೆಟು ಪ್ರತಿಯೊಬ್ಬರಿಗೂ ಕೈಗೆ ಇಟ್ಕೊಳ್ಳುವಂತಹ ಬೆಲೆಯಲ್ಲಿ 7 ಚಕ್ರ ಬ್ರೇಸ್ಲೆಟ್ನು ನಾನು ಬಿಟ್ಟಿದ್ದೆ. ಸೊ ಬ್ಲ್ಯಾಕ್ ಟರ್ಮಲಿನ್ ಏನಾಗುತ್ತೆ, ಈ ರೀತಿ ಒಂದಷ್ಟು ಎನರ್ಜಿ ತುಂಬ ಲೋ ಆಗ್ತಾಯಿದೆ ಅಂತ ಅಂದಾಗ ದಯವಿಟ್ಟು ನೀವು ಬ್ಲ್ಯಾಕ್ ಟರ್ಮಲಿನ ಧರಿಸ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಬಾಂಧವ್ಯಗಳು ಅತಿ ಹೆಚ್ಚಾಗಿ ನಾನು ಚೆನ್ನಾಗಿರುವಂಥದ್ದು ನೋಡ್ತಾ ಇದ್ದೀನಿ. ಹಾಗೆ ಒಂದಷ್ಟು ಹಣನ ಕಳ್ಕೊಳ್ಳುವಂಥದ್ದು. ಹಾಗೆ ಇಲ್ಲಿ ಕೆಲವರು ಏನು ಮಾಡ್ಕೊಳ್ತಾ ಇದ್ರಿ ನಿಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ, ದುಡಿಯೋದು 1 ಭಾಗ ಆದರೆ ಖರ್ಚು ಮಾಡ್ಕೊಳ್ಳೋದು 4 ಭಾಗ ಥರ ಮಾಡ್ತಾಯಿದ್ದೀರಿ. ದಯವಿಟ್ಟು ನೀವು ನಿಮ್ಮ ಕಮಿಟ್ಮೆಂಟ್ಸ್ಗಳನ್ನು ದಯವಿಟ್ಟು ಕಮ್ಮಿ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ದಯವಿಟ್ಟು ಕಮ್ಮಿ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಕಮಿಟ್ಮೆಂಟ್ ಆಗಿರ್ಬೋದು, ನಿಮ್ಮ ವಿಚಾರದಲ್ಲಿ ಬಹಳಷ್ಟು ಹಣಕಾಸನ್ನು, ಬಹಳಷ್ಟು ಒಂದು ಪ್ರಾಬ್ಲಮ್ಸ್, ಹಣಕಾಸಿನ ವಿಚಾರದಲ್ಲಿ ಪ್ರಾಬ್ಲಮ್ಸ್ನ ನೀವೇನಾದರೂ ಫೇಸ್ ಮಾಡ್ತಾಯಿದ್ರೆ ದಯವಿಟ್ಟು ನಿಮ್ಮ ಪ್ರತಿ ತಿಂಗಳನ್ನ ಕಮಿಟ್ಮೆಂಟ್ಸ್ಗಳನ್ನ ಕಮ್ಮಿ ಮಾಡ್ಕೊಳ್ತಾ ಬನ್ನಿ. ಹೌದು, ಆಸೆಗಳಿರುತ್ತೆ. ಮೊಬೈಲ್ ತೊಗೊಳ್ಬೇಕು, 17 Pro ತೊಗೊಳ್ಬೇಕು, ಫ್ರಿಡ್ಜ್ ತೊಗೊಳ್ಬೇಕು, ಫ್ಯಾನ್ ತೊಗೊಳ್ಬೇಕು, AC ತೊಗೊಳ್ಬೇಕು, ಎಲ್ಲದೂ ಇರುತ್ತೆ. ಒಂದು ಮುಗಿದ ಮೇಲೆ ಒಂದು ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಬರೋದು, ನಾನು ಹೇಳಿದ್ದೀನಿ, ಬರೋದು 1 ಪಟ್ಟಾದರೆ ಖರ್ಚು ಮಾಡ್ಕೊಳ್ಳೋದು 4 ಪಟ್ಟು ಮಾಡ್ಕೊಳ್ತಾ ಇದ್ದೀರಿ. ದಯವಿಟ್ಟು ಒಂದಷ್ಟು ಕೈ ಹಿಡಿತದಲ್ಲಿ ಇರಲಿ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಮತ್ತೊಂದು ಸೂಚನೆ, ಜೀವನದಲ್ಲಿ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅದಕ್ಕೆಲ್ಲ ಒಂದು ಅದ್ಭುತವಾದಂತಹ ಟೈಮ್ ಇದೆ, ಯೋಗ ಇದೆ, ಎಲ್ಲನೂ ಇದೆ. ಇಲ್ಲಿ ಏನು ಮಾಡ್ತೀರಿ, ಬೆಳಗಿಂದ ಸಂಜೆ ತನಕ ಫೋನ್ ಇಟ್ಕೊಂಡು ಕೂತ್ಕೊಳ್ಳೋದು, ಫೋನಲ್ಲೇ ಕಳೆದು ಹೋಗೋದು, ಮೂವಿ ನೋಡ್ಕೊಂಡು ಮಲಗೋದು, ಇದನ್ನೆಲ್ಲ ಮಾಡ್ತಾಯಿದ್ದೀರಿ. ಮುಂದಿನ ಜೀವನದ್ದು ಕೂತ್ಕೊಳ್ತೀರಿ, ಯೋಚನೆ ಮಾಡ್ತೀರಿ, ನಾನು ಹಾಗಾಗಬೇಕು ಹೀಗಾಗಬೇಕು ಅಂತೀರಿ. ರೆಡಿ ಇಲ್ಲ ನೀವೇ ರೆಡಿ ಇಲ್ಲ ಅನ್ನುವಂತಹ ಸೂಚನೆ ದೇವಿಯ ಸಂದೇಶದಲ್ಲಿ ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ. ನೀವೇ ರೆಡಿ ಇಲ್ಲ. ಇನ್ನು ಯೂನಿವರ್ಸಿಗೆ ಹೇಳ್ತೀರಿ ಅಥವಾ ದೇವ್ರಿಗೆ ಹೇಳ್ತೀರಿ ನಾನು ಈ ಥರ ಇರಬೇಕು, ನಾನು ಹಂಗಾಗಬೇಕು ಅಂತ. ಫಸ್ಟ್ ಸ್ಟೆಪ್ ಮುಂದೆ ನೀವೇ ಕಾಲಿಡ್ತಾ ಇಲ್ಲ. ನೀವೇ ರೆಡಿ ಇಲ್ಲ ಅಂತ ಹೇಳಿದ್ರೆ ಯೂನಿವರ್ಸ್ ಹೇಗೆ ಕೊಡೋದಕ್ಕೆ ಸಾಧ್ಯ? ಸೊ ಇಲ್ಲಿ ಒಂದಷ್ಟು ಹಣನ ದಯವಿಟ್ಟು ಅದನ್ನು ಉಳಿತಾಯ ಮಾಡುವಂಥದ್ದು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ದೇವಿಯಿಂದ ಏನು ಸೂಚನೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಲುಕ್ ಫಾರ್ ಎ ಸೈನ್ ಅಂತ ಹೇಳಿ ತೋರಿಸ್ತಾ ಇದೆ. ನಿಮಗೆ ಬಹುಶಃ ಈ ಒಂದು ವಾರದಲ್ಲಿ ಏನೋ ಒಂದು ಸೂಚನೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗೋದಕ್ಕೋ ಅಥವಾ ಹಣ ಉಳಿಸೋದಕ್ಕೋ, ಯಾವುದೋ ಒಂದು ಹಣ ಬರೋದಕ್ಕೋ ಯಾವುದೋ ಒಂದು ಸೂಚನೆ ಭಗವಂತನಿಂದ, ಆ ದೇವಿಯಿಂದನೇ ಕೊಡ್ತಾ ಹೋಗ್ತಾಳೆ. ಕೆಲವರು ಊರುಗಳಲ್ಲಿ ದೇವಿದು ಬಲಗಡೆಯಿಂದ ಹೂ ಕೇಳೋದು, ಎಡಗಡೆಯಿಂದ ಆ ಥರದ್ದೊಂದು ಇರಬಹುದು. ಅಥವಾ ಯಾವುದೋ ಒಂದು ಸೂಚನೆ, ಮನೆಯಲ್ಲಿ ಯಾವುದೋ ಒಂದು ಶುಭ ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ. ಆಕೆ ನಿಮ್ಮ ಮನೆಗೆ ಪ್ರವೇಶ ಆಗೋದಕ್ಕಿಂತ ಮುಂಚೆನೋ ಅಥವಾ ಆಕೆ ನಿಮ್ಮಲ್ಲಿ ಬರೋದಕ್ಕಿಂತ ಮುಂಚೆ ಯಾವುದೋ ಒಂದು ಸೂಚನೆ ಕೊಡ್ತಾಳೆ ಅಂತೇಳಿ. ಸೊ ನೀವೇನು ಮಾಡಬೇಕಾಗತ್ತೆ, ದೇವಿ ಆರಾಧನೆ ಅಂತ ಸುಮ್ಮನೆ ನೋಡೋದಲ್ಲ. ದೇವಿ ಆರಾಧನೆ ಏನು ನೋಡ್ತಾ ಇದ್ದೀರಲ್ಲ, ಯಾವ ದೇವಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರೋ ಅಥವಾ ಯಾವ ಒಂದು ಮಂತ್ರಗಳನ್ನು ನೀವು ಪಠಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಎದುರು ಕೂತರು ಆ ಥರದ್ದೊಂದು ಮಾಡ್ಕೊಳ್ಳಿ. ಆಕೆಯ ಸೂಚನೆ ಯಾವುದೋ ಒಂದು ಸಿಗುತ್ತೆ. ಯಾವುದೋ ಒಂದು ನಿಮ್ಮ ಲೈಫಿಗೆ ಒಂದು ಹೊಸ ತಿರುವು ಬರೋದಕ್ಕೆ ಇದೇ ವಾರದಲ್ಲಿ ಒಂದು ಸೂಚನೆ ಕೊಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಇದಿದೆ. ಸೊ ಇಲ್ಲಿ ಚಾರಿಯಟ್ ಕಾರ್ಡ್ ಬಂದಿದೆ. ದಯವಿಟ್ಟು ಮನಸ್ಸನ್ನ ನೀವು 2 ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು. ನನ್ನ ಕೈಯಲ್ಲಿ ಅದಾಗತ್ತಾ, ನನ್ನ ಕೈಯಲ್ಲಿ ಇದಾಗತ್ತಾ, ನನ್ನ ಲೈಫಿಗೆ ಇದು ಬರುತ್ತಾ ಹೋಗುತ್ತಾ, ನೆಗೆಟಿವ್ ಥಾಟ್ಸ್ಗಳನ್ನ ದಯವಿಟ್ಟು ತೆಗೆದುಹಾಕಿ. ಒಳ್ಳೆಯ ಫ್ಯಾಮಿಲಿ, ಒಳ್ಳೆಯ ಲೈಫ್ ನಿಮ್ಮ ಜೊತೆಗಿದೆ, ಆ ವಿಚಾರವಾಗಿ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ನೀವು. ಅದೇ ಬಲ. ಆ್ಯಕ್ಚುಲಾಗಿ ಎಷ್ಟೋ ಜನಗಳಿಗೆ ಫ್ಯಾಮಿಲಿಯಲ್ಲಿ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳೋರು ಇರೋದಿಲ್ಲ. ಎಷ್ಟೇ ದುಡಿದ್ರೂ, ಎಷ್ಟೇ ತಿಂದ್ರೂ, ಎಷ್ಟೇ ತೆಗೆದ್ರೂ ಆ ಥರದ್ದು ಇರಲ್ಲ. ಬಟ್ ನಿಮ್ಮ ಜೀವನದಲ್ಲಿ ಏನಿದ್ರೂ ಇಲ್ಲದೇ ಇದ್ದರೂ ಫ್ಯಾಮಿಲಿಗಳು, ಕೆಲವೊಂದು ಸಂಬಂಧಗಳು ಅಂತೂ ನಿಮ್ಮ ಜೊತೆ ತುಂಬ ಚೆನ್ನಾಗಿದೆ. ಭಗವಂತ ಕೊಟ್ಟಿರೋ ವರ ಅದು. ಅದೇ ಬೆನ್ನಿಗೆ ಬ್ಯಾಕ್ ಬೋನ್ ಮಾಡಿಕೊಂಡು ಮುಂದೆ ಜೀವನ ಮಾಡಿ. ನಮ್ಮ ಲೈಫಲ್ಲಿ ಎಲ್ಲದಕ್ಕೂ ಫ್ಯಾಮಿಲಿ ಬರಬೇಕು ಅಥವಾ ಎಲ್ಲದಕ್ಕೂ ಇರಬೇಕು ಅಂತಲ್ಲ. ಯಾರೋ ಒಬ್ಬರು ಒಳ್ಳೆಯದನ್ನು ಕೇಳೋರು, ನಮ್ಮನ್ನು ಒಳ್ಳೆಯದನ್ನು ಬಯಸೋರು ನಮ್ಮ ಜೊತೆಗಿದ್ರೆ ಸಾಕು. ಸಾಧನೆ ಮಾಡೋದಕ್ಕೆ 100 ಮೆಟ್ಲು ಹತ್ತುತ್ತೀವಿ ಅನ್ನೋ ಧೈರ್ಯ, ಆ ಸ್ಟ್ರೆಂತ್ ನಮಗಿರುತ್ತೆ. ಓಕೆನಾ? ಸೊ ಇಲ್ಲಿ ಪದೇ ನನ್ನ ಜೀವನದಲ್ಲಿ ಏನೂ ಆಗೇ ಇಲ್ಲ, ನನ್ನ ಲೈಫಲ್ಲಿ ಏನೂ ಆಗೇ ಇಲ್ಲ, ನನಗೆ ಆರೋಗ್ಯದ ಸಮಸ್ಯೆ ಇದೆ, ನನಗೇನೋ ಆಗ್ಬಿಡ್ತಾ ಇದೆ, ಯಾರೋ ಏನೋ ಮಾಡಿಸಿದ್ರು. ಇಲ್ಲ, ದಯವಿಟ್ಟು ಈ ಹಿಂದೆ ನೀವು ಮಾಡ್ಕೊಂಡಿರೋ ತಪ್ಪುಗಳು, ಬರೀ ಯಾವಾಗಲೂ ಕೂತ್ಕೊಳ್ಳೋದು, ಯಾವಾಗಲೂ ಮಲಗಿರೋದು, ಇದೆಲ್ಲ ಏನು ಮಾಡುತ್ತೆ ನಿಮಗೆ ಅಂತ ಹೇಳಿದ್ರೆ ಒಂದಿನ ಆರೋಗ್ಯಕ್ಕೆ ನಿಜವಾಗ್ಲೂ ತುತ್ತು ಹಾಕ್ತೀರಿ. ಸೊ ಇಲ್ಲಿ ನಿಮ್ಮ ಲೇಸಿನೆಸ್ಸನ್ನು ನಾನು ನೋಡ್ತಾ ಇದ್ದೀನಿ. ಕೆಲವ್ರು ನೋಡ್ತಾ ಇರೋದ್ರಲ್ಲಿ ಇಂಜುರಿಗಳಾಗಿದೆ, ನಿಮಗೆ ಆಪ್ರೇಷನ್ಸ್ಗಳೇನೇನೋ ಆಗಿದೆ. ಆ ನೋವುಗಳಿಗೆ ಹಣನೂ ಖರ್ಚು ಮಾಡ್ಕೊಂಡಿದ್ದೀರಿ. ಆ ನೋವಿಂದ ಹೊರಗಡೆ ಬರ್ತಾ ಇದ್ದೀರಿ. ಸ್ವಲ್ಪ ಹೆಲ್ತ್ ಬಗ್ಗೆ ಕೇರ್ ಮಾಡಿ ಅನ್ನೋ
ಒಂದು ಸೂಚನೆ, ಅದ್ಭುತವಾದಂತಹ ಒಂದು ಸೂಚನೆ ಕೊಟ್ಟಿದೆ. ಹಾಗೆ ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ, ಯಾವ ಮೆಸೇಜ್ ಯೂನಿವರ್ಸ್ ಕೊಡ್ತಾ ಇದೆ ಟು ದಿ ಸಿ ಅಂತ ಹೇಳಿ. ಎಲ್ಲೋ ಈ ಮಂತಲ್ಲಿ ಅಥವಾ ಈ ಮಂತ್ ಒಳಗಡೆ, ನೆಕ್ಸ್ಟ್ ಮಂತ್ ಇನ್ನು 1 ಮಂತ್ ಒಳಗಡೆ, ಈ ಮಂತಿಂದ ಇನ್ನು 1 ಮಂತ್ ಒಳಗಡೆ ಸಮುದ್ರಗಳನ್ನು ನೋಡುವಂಥದ್ದು. ಬಹುಶಃ ನಮ್ಮ ಮಂಗಳೂರು, ಈ ರೀತಿ ಎಲ್ಲ ಮಂಗಳೂರು, ಉಡುಪಿ, ಗೋವಾ, ಪಾಂಡಿಚೇರಿ ಇಂಥ ಕಡೆ ಹೋಗುವಂಥದ್ದು, ವಿಸಿಟ್ ಮಾಡುವಂಥದ್ದು, ಆ ರೀತಿ ನಾನು ನೋಡ್ತಾ ಇದ್ದೀನಿ. ಬೀಚ್ ಸೈಡಲ್ಲಿ ಊಟ ಮಾಡುವಂಥದ್ದು, ಬೀಚ್ ಸೈಡ್ ಹೋಗುವಂಥದ್ದು, ವೆಕೇಷನ್ಸ್ಗೆ ಹೋಗುವಂಥದ್ದು, ಈ ರೀತಿ ಇರುತ್ತೆ. ಅದನ್ನು ಕೂಡ ನೋಡಿ, ಅಲ್ಲೂ ಕೂಡ ಹೋದ್ರೂ ಕೂಡ ನೆಮ್ಮದಿ ಇಲ್ದಿರುವಂತಹ ರೀತಿಯಲ್ಲಿ ಇರುವಂತಹ ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಏಕೆ ಅಂತ ಹೇಳಿದ್ರೆ ಖುಷಿ ಇರೋ ಟೈಮ್ನಲ್ಲೇ ನಿಮ್ಗೆ ಬರೋದು ಜಾಸ್ತಿ ಯೋಚನೆಗಳು. ಅಯ್ಯೋ ಎಲ್ಲರೂ ಸಂತೋಷವಾಗಿದ್ದಾರೆ, ನನ್ನ ಜೀವನ ನೋಡಿದ್ರೆ ಹಂಗಿದೆ ಹಿಂಗಿದೆ. ಸಂತೋಷದ ಟೈಮ್ನಲ್ಲಿ ದಯವಿಟ್ಟು ಸಂತೋಷಗಳನ್ನು ಅದನ್ನು ಏನಿದೆ ಅದನ್ನು ಅನುಭವಿಸಿ. ಆ ಸಂತೋಷದ ವಾತಾವರಣನೂ ದಯವಿಟ್ಟು ಹದಗೆಡಿಸ್ಕೊಳ್ಬೇಡಿ. ನಮ್ಮ ಲೈಫಲ್ಲಿ ಪದೇ ಪದೇ ಆ ಥರದ್ದೆಲ್ಲ ಬರ್ತಾ ಇರೋದಿಲ್ಲ. ಆ ವಾತಾವರಣನ ನೀವೇ ಹಾಳು ಮಾಡೋರು ಇಲ್ಲಿ. ಓಕೆನಾ? ನನಗೆ ಹಂಗಾಗೋಯ್ತು, ಹಿಂಗಾಗತ್ತೇನೋ ಹಂಗಾಗತ್ತೇನೋ, ಓವರ್ ಥಿಂಕ್ ಬಿಡಿ. 7 ನಂಬರ್ ಬಂದಿರೋದಕ್ಕೆ ಇದನ್ನು ಹೇಳ್ತೀನಿ. ಬರೀ ನೆಗೆಟಿವ್, ಬರೀ ಬೇಡದ ಹೆದರಿಕೆ, ಬರೀ ಬೇಡದ ಯೋಚನೆಗಳನ್ನು ಮಾಡಿಕೊಂಡು ದಯವಿಟ್ಟು ಒಳ್ಳೆಯ ಮೂಮೆಂಟ್ಗಳನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಯಾರೆಲ್ಲ 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಬೋದು. ಯಾರೆಲ್ಲ 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಲೈಫಲ್ಲಿ ದೇವಿಯ ಸೂಚನೆ ಏನಾಗಿದೆ, ಯಾವ ಸೂಚನೆ ಆಕೆಯಿಂದ ಬರ್ತಾ ಇದೆ, ಏನೆಲ್ಲ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇಲ್ಲಿ ನಿಮ್ಮ ಹಣಕಾಸಿನ ವಿಚಾರ ಆಗಿರ್ಬೋದು. ಕೆಲವರು ನಿಮ್ಮ ಜೊತೆ ಬಹಳಷ್ಟು ಚೆನ್ನಾಗಿದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥದ್ದನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಸೂಚನೆ ಇಲ್ಲಿ ಸಿಗ್ತಾ ಇದೆ. ಓಕೆ, ಇಲ್ಲಿ ಬಹಳಷ್ಟು ನಿಮ್ಮಿಂದ ಹೆಲ್ಪ್ ತೊಗೊಳ್ಳುವಂಥವ್ರು ಒಂದು ರೀತಿ ಸ್ವಾರ್ಥಿ ರೀತಿಯಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ, ಸ್ವಾರ್ಥಿ ರೀತಿಯಲ್ಲಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ. ನಿಮ್ಮ ಲೈಫ್ನ ಹೇಗೋ ಹಾಳು ಮಾಡಬೇಕು, ನಿಮ್ಮ ಲೈಫ್ನ ಹೇಗೋ ತೊಂದರೆಗಳಿಗೆ ಸಿಲುಕಿಸ್ಬೇಕು, ಇದು ಎಲ್ಲನೂ ಕೂಡ ಜೊತೆಗಿದ್ದವರೇ ಬಹಳಷ್ಟು ಸ್ವಾರ್ಥಿಯ ರೀತಿಯಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಸ್ವಲ್ಪ ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆಯಿಂದ ಇರಿ. ಹಾಗೆ ನಿಮ್ಮ ಸಂಬಂಧಗಳಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ನೆಗೆಟಿವ್ ಎನರ್ಜಿ, ನೆಗೆಟಿವ್ ವಿಚಾರಗಳು, ನೆಗೆಟಿವ್ ಜನಗಳು ಕೂಡ ನಿಮ್ಮ ಸುತ್ತ ಇದ್ದಾರೆ. ಇಲ್ಲಿ ಯಾವುದೋ ಒಂದು ಕೆಲಸನ ದಯವಿಟ್ಟು ಇದೆಲ್ಲ ರೀಡಿಂಗ್ ಯಾರು ನೋಡ್ತಿದ್ರಿ ಇಂಡಿವಿಜುವಲ್ ಆಗಿ ಒಂದು ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ತೊಗೊಳ್ಳಿ. ಏಕೆ ಅಂತ ಹೇಳಿದ್ರೆ ಇಲ್ಲಿ ಮೇಜರಾಗಿ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ. ಅಲ್ಲೇನಾಗುತ್ತೆ, ನಾವು ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗ ರೆಮಿಡೀಸ್ಗಳನ್ನ ಕೊಡಬೇಕಾಗತ್ತೆ ಅಥವಾ ಕೆಲವೊಂದು ರಿಚುವಲ್ಸ್ಗಳನ್ನ ನಾನು ಹೇಳ್ತೀನಿ, ಆ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಸಂಬಂಧಗಳಲ್ಲಿ ಅಥವಾ ಮನೆಗಳಲ್ಲಿ ಪದೇ ಪದೇ ಕಿರಿಕಿರಿ ಆಗ್ತಾ ಇರುವಂಥದ್ದು, ಯಾವುದೋ ಒಂದು ಅಂದ್ಕೊಂಡಿರ್ತಿರೋ ಕೆಲಸ ಅದು ಆಗ್ತಾನೇ ಇರೋದಿಲ್ಲ. ಭಾಳಷ್ಟು ದೇವರುಗಳ ಮೊರೆ ಹೋಗ್ತಾ ಇದ್ದೀರಿ, ಅದು ಆಗ್ತಾ ಇಲ್ಲ. ಇಲ್ಲಿ ಯಾರೋ ಒಂದಷ್ಟು ನಿಮ್ಮ ಲೈಫಲ್ಲಿ ನೆಗೆಟಿವ್ ಆಗಿ ಏನೋ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕೋ ವೈಟ್ ಮ್ಯಾಜಿಕೋ ಏನೋ ಒಂದು ಮಾಡಿ ಇಟ್ಟಿರುವಂತಹ ಸಾಧ್ಯತೆಗಳು ನಾನು ಅತಿ ಹೆಚ್ಚಾಗಿ ನೋಡ್ತಾ ಇದ್ದೀನಿ. ಹಾಗೆ ಅದು ಆಗ್ತಾ ಇಲ್ಲ, ವಿಫಲರಾಗ್ತಾ ಇಲ್ಲ ನೀವು. ಓಕೆನಾ? ಆ ಕೆಲಸ ತುಂಬ ದಿನದಿಂದ ಅಂದ್ಕೊಂಡಿದ್ದೀರಿ, ತುಂಬ ದಿನದಿಂದ ಅದು ಆ ವಿಚಾರ ಆಗುತ್ತೋ ಇಲ್ವೋ ಅನ್ನೋ ಅಂತಹ ಹೋಪ್ಗಳನ್ನು ಇಟ್ಕೊಂಡಿದ್ದೀರಿ, ಇನ್ನೇನು ಆಗೇ ಬಿಡುತ್ತೆ ಅಂತ ಹೇಳಿ. ಕೆಲವರು ಮದುವೆ ಲೈಫಲ್ಲೂ ದಯವಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ಥರದ್ದು ಏನಾದರೂ ಒಂದು ಮಾಡಿರ್ತಾರೆ. ಅಥವಾ ಕೆಲಸದ ವಿಚಾರವಾಗಿ ನೋಡಿ, ಹಣಕಾಸು ನಿಲ್ತಾ ಇಲ್ಲ, ಬರೀ ಆರೋಗ್ಯಕ್ಕೆ ಹೋಗ್ತಾ ಇದೆ, ಅಥವಾ ಹಣಕಾಸು ಬಂದಿದ್ದು ಹಾಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಕೆಲವು ಕೆಟ್ಟ ಕಣ್ಗಳು ನಿಮ್ಮ ಲೈಫ್ನ, ನಿಮ್ಮ ಎನರ್ಜಿಯನ್ನು ಬಹಳಷ್ಟು ಕೆಟ್ಟ ರೀತಿಯಲ್ಲಿ ಹಾಳು ಮಾಡ್ತಾ ಇದೆ. ಬಟ್ ಆದರೆ ಇಲ್ಲಿ ಯಾರೆಲ್ಲ ದೇವಿಯ ಭಕ್ತರಿದ್ದೀರಲ್ಲ, ದೇವಿಯ ಆರಾಧಕರೇನಿದ್ದೀರಲ್ಲ, ಒಂದಷ್ಟು ರಾಯರನ್ನು ಪೂಜೆ ಮಾಡೋವಂಥವ್ರು ಅಥವಾ ಗುರುಗಳಲ್ಲಿ
ನಮ್ಮ ಬಾಬಾ ಆಗಿರ್ಬೋದು, ನಮ್ಮ ದತ್ತ ಆಗಿರಬಹುದು, ಯಾವುದೋ ಒಂದು ಗುರು ಸೇವೆನ ಮಾಡ್ತಿರ್ತೀರಿ. ವಿನಯ್ ಗುರುಜಿ ಹತ್ರ ಹೋಗಿರ್ಬೋದು, ಅಥವಾ ಯಾರೋ ಒಬ್ಬ ಗುರುಗಳ ಹತ್ರ ಹೋಗಿರ್ಬೋದು, ಅವರ ಆಶೀರ್ವಾದಗಳನ್ನು ನೀವು ತಗೊಂಡಿರ್ಬೋದು. ಆ ಬಲ ಒಂದು ಕಾಯ್ತಾ ಇದೆ ನಿಮ್ಮ ಜೊತೆಗೆ. ಆ ಗುರುವಿನ ದೇವಸ್ಥಾನದಲ್ಲಿ ಏನಾದರೂ ಒಂದು ಒಳ್ಳೆಯ ಸಂಕಲ್ಪಗಳನ್ನು ಮಾಡ್ಕೊಂಡಿರೋದು, ಒಳ್ಳೆಯ ವಿಚಾರಗಳನ್ನು ಮಾಡಿರುವಂಥದ್ದು, ಆ ಬಲ ಅನ್ನೋದು ನಿಮ್ಮ ಜೊತೆಯಲ್ಲೇ ಇದೆ. ಆ ಅದ್ಭುತವಾದಂತಹ ಒಂದು ಶಕ್ತಿ ನಿಮ್ಮ ಜೊತೆಯಲ್ಲೇ ಇದೆ. ಏನೇ ಕೆಡುಕಾಗಿರಬಹುದು, ಏನೇ ನಿಮ್ಮ ಕೆಲಸಗಳು ಆಗದೆ ಇರಬಹುದು, ಬಟ್ ಆದರೆ ಸರಿಯಾದ ಮಾರ್ಗದರ್ಶನದಲ್ಲಿ ನೀವು ಹೋಗ್ತಾ ಇದ್ದೀರಿ. ನಿಮ್ಮ ಮನಸ್ಸಿಗೆ ಅದು ಬಂದಿಲ್ಲ, ಬೇರೆಯವ್ರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಬಂದಿಲ್ಲ, ಬೇರೆಯವ್ರು ಹಾಳಾಗಲಿ ಅಂತ ಬಂದಿಲ್ಲ, ಬೇರೆಯವ್ರಿಗೆ ಇನ್ನೊಂದೇನೋ ಮಾಡಬೇಕು ಅಂತ ಬಂದಿಲ್ಲ, ಬೇರೆಯವರು ಯಾವುದು ಕೆಟ್ಟದ್ದು ಬಂದಿಲ್ಲ. ಸೊ ಹಾಗಾಗಿ ಭಗವಂತ ಬಿಗಿಯಾಗಿ ನಿಮ್ಮ ಜೊತೆ ಕೈ ಹಿಡಿದ್ಬಿಟ್ಟಿದ್ದಾನೆ. ಬಟ್ ನಿಮಗೆ ಕೆಟ್ಟದ್ದು ಆಗಿದೆ, ಬಟ್ ನಿಮ್ಮ ಮೈಂಡಿಗೆ ಅದಿನ್ನೂ ಬಂದಿಲ್ಲ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ತೋರಿಸ್ತಾ ಹೋಗ್ತಾ ಇದೆ. ನೀವು ಯಾವುದೇ ವೇಯಲ್ಲಿ ಇರಿ, ಈಗ ನೀವು ಸರಿಯಾದ ದಾರಿಯಲ್ಲೇ ನಡೆಸ್ಕೊಂಡು ಹೋಗ್ತಾ ಇದೆ. ಕೆಲವ್ರ ಜಾತಕದಲ್ಲಿ ಗುರುವನ್ನು ನಾನು ಪೂಜೆ ಮಾಡ್ತಿಲ್ಲ ಮೇಡಮ್, ನಾನು ದೇವಿ ಆರಾಧಕರೇ, ನಾವು ದೇವಿ ಆರಾಧಕಳೇ, ದೇವಿ ಆರಾಧಕನೇ ಅಂತ ನೀವೇನಾದ್ರು ಹೊಂದಿದ್ರೆ ನಿಮ್ಮ ಬಲದಲ್ಲಿ, ನಿಮ್ಮ ಯೋಗದಲ್ಲಿ ಗುರುಬಲ ಚೆನ್ನಾಗಿದೆ. ಹಾಗಾಗಿ ಒಂದಷ್ಟು ನೀವು ಈ ಥರ ನೆಗೆಟಿವ್ ಎನರ್ಜಿಗಳನ್ನು, ಕೆಲವೊಂದು ರಿಚುವಲ್ಸ್ನ ನಾವು ಹೇಳ್ತೀವಿ, ಆ ರೀತಿ ನೀವು ಮಾಡ್ಕೊಳ್ಬಹುದು. ಅಥವಾ ಕ್ರಿಸ್ಟಲ್ ಮೂಲಕಗಳನ್ನು ನಾನು ಹೇಳ್ಬೋದು, ಅಥವಾ ಕೋಡ್ ಕಟ್ಟಿಂಗ್ಸ್ ಏನಾದರೂ ನಿಮ್ಗೇನಾದರೂ ಆವರಿಸ್ಕೊಂಡಿದ್ರೆ ಆ ಕೋಡ್ ಕಟ್ಟಿಂಗ್ಸನ್ನು ಕೂಡ ನಾನು ಮಾಡಿಕೊಡ್ತೀನಂತೆ. ನಿಮ್ಗೆ ಆ ರೀತಿ ಆಗ್ತಾ ಇದೆ, ಈ ಥರ ಸಿಮ್ಟಮ್ಸ್ ನಿಜವಾಗಿಯೂ ನಿಮ್ಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಪರ್ಸ್ನಲಾಗಿ ಒಂದು ಸೆಷನ್ನ ತೊಗೊಂಡು ನೀವು ಅದನ್ನು ಸಾಲ್ವ್ ಮಾಡ್ಕೊಳ್ಬಹುದು. ಅದನ್ನು ನೀವು ತೆಗೆಸ್ಕೊಳ್ಳೋದ್ರಿಂದನೋ, ಅಥವಾ ನೀವು ಯಾವುದೋ ಒಂದು ಒಳ್ಳೆಯ ಅದ್ಭುತವಾದಂತಹ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಪೂಜೆಗಳನ್ನು ಮಾಡುವಂಥದ್ದು, ನಿಮ್ಮ ವೇಯಲ್ಲಿ ನೀವು ಅದನ್ನು ರಿಮೂವ್ ಮಾಡ್ಕೊಳ್ಳೋದು, ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡ್ಕೊಳ್ಳೋದು. ಜಪ ಆಗಿರ್ಬೋದು, ಮೆಡಿಟೇಷನ್ ಆಗಿರಬಹುದು, ಹನುಮಾನ್ ಚಾಲೀಸ್ ಆಗಿರಬಹುದು, ಗಾಯತ್ರಿ ಮಂತ್ರಗಳಾಗಿರಬಹುದು, ಪಂಚಾಕ್ಷರಿ ಮಂತ್ರಗಳಾಗಿರಬಹುದು, ಶಿವಂದು ಬೀಜ ಮಂತ್ರಗಳಾಗಿರ್ಬೋದು. ಇದೆಲ್ಲ ಹೇಳ್ಕೊಳ್ಳೋದ್ರಿಂದ ಒಂದಷ್ಟು ನಿಮ್ಮಲ್ಲಿ ಪಾಸಿಟಿವಿಟಿ ಬರುವ ಸಾಧ್ಯತೆಗಳಿದೆ. ಅದೇನಾದರೂ ರಿಮೂವ್ ಆಯಿತು ಅಂತ ಹೇಳಿದ್ರೆ ಬಹಳಷ್ಟು ಲೈಫಲ್ಲಿ ಅವಕಾಶಗಳು ಜಾಸ್ತಿ ಇದೆ. ಹಣಕಾಸಿನ ಪಿತ್ರಾರ್ಜಿತ ಆಸ್ತಿಗಳೇನಾದರೂ ಬರಬೇಕು ಅನ್ನೋದಾದರೆ ಅದನ್ನು ಕೂಡ ಬರುವಂತಹ ಸಾಧ್ಯತೆ ಇದೆ. ದುಡ್ಡು ಯಾವುದಾದ್ರೂ ಸ್ಟ್ರಕ್ ಆಗಿತ್ತು, ನಾನು ಬಹಳಷ್ಟು ಲಾಸ್ ಆಗಿದ್ದೀನಿ, ಬಹಳಷ್ಟು ಕೊಟ್ಟು ಕೆಲವರು ಕೊಡದೆ ಆಟ ಆಡಿಸ್ತಾ ಇದ್ದಾರೆ ನನಗೆ ಅನ್ನೋದಾದರೆ ಅದನ್ನು ಕೂಡ ಬರುವಂತಹ ಸಾಧ್ಯತೆಗಳಿದೆ. ಬಹಳಷ್ಟು ಅವಕಾಶಗಳು ನಿಮ್ಮ ಜೀವನದಲ್ಲಿ, ನೀವು ಎಲ್ಲ ರೀತಿಯ ಜೀವನಗಳನ್ನು ನೀವು ನೋಡುವಂತಹ ಯೋಗಗಳು ಆಗ ಓಪನ್ ಆಗುತ್ತೆ. ಸೊ ಇಲ್ಲಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ ಬಿಟ್ಟು ಹೋದಂತಹ ಸಂಬಂಧ, ಇಂಥ ಯಾರೋ ಕಿಡಿಗೇಡಿಗಳು ಏನೋ ಒಂದು ಮಾಡಿಬಿಟ್ಟಿರ್ತಾರೆ ನಿಮ್ಮ ಲೈಫಲ್ಲಿ, ಬಿಟ್ಟು ಹೋದಂತಹ ಸಂಬಂಧ ಮರಳಿ ಬರುವಂತಹ ಸಾಧ್ಯತೆಗಳು, ಫ್ಯಾಮಿಲಿ ಒಳಗಡೆನೆ ಜಗಳಗಳು ತಂದಿಡುವಂಥದ್ದು, ಫ್ಯಾಮಿಲಿಗಳು ಹಾಳಾಗೋದಕ್ಕೆ ಅಂತಲೇ ಅಲ್ಲಿ ಇಲ್ಲಿ ಬೆಂಕಿ ಹಚ್ಚುವಂತಹ ಕೆಲಸಗಳು, ಇದೆಲ್ಲನೂ ಯಾರೆಲ್ಲ ಮಾಡಿರ್ತಾರಲ್ಲ ಮತ್ತೆ ಒಂದಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ನಾನು ನೋಡಬಹುದು. ಬಿಟ್ಟೋದಂತಹ ಸಂಬಂಧಗಳು, ನಿಮ್ಮಿಂದ ಏನೋ ತಪ್ಪಾಗಿ ತಿಳ್ಕೊಳ್ಬಹುದು, ಅಂತಹ ಸಂಬಂಧಗಳೆಲ್ಲ ಮತ್ತೆ ರೀಕನೆಕ್ಟ್ ಆಗುವಂಥ ಒಂದು ಯೋಗನೂ ಕೂಡ ಬರುವ ಸಾಧ್ಯತೆ ಇದೆ. ಸೊ ಯಾಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ, ಯಾಕೆ ಇಷ್ಟೆಲ್ಲ ಮಾನಸಿಕವಾಗಿ ಕುಗ್ಗುತ್ತಾ ಇದ್ದೀರಿ, ಯಾಕೆ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ ನನ್ನ ಲೈಫಲ್ಲಿ, ಎಲ್ಲನೂ ಅದ್ಭುತವಾಗಿದೆ, ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ನೋಡೋದಾದರೆ ಇಲ್ಲಿ ಡೆವಿಲ್ ಕಾರ್ಡ್ ತುಂಬ ಮೇಜರ್ ಕಾರ್ಡ್ ಅದು. ಸೊ ಮೇಜರಾಗಿ ನೋಡ್ತಾ ಇದ್ದೀನಿ. ಹಾಗೆ ಮೇಜರಾಗೂ ಕೂಡ ನಿಮ್ಗೆ ಯಾವುದೊಂದು ಗುರು ಬಲ ನಿಮ್ಮ ಯೋಗದಲ್ಲಿ ತುಂಬಾ ಚೆನ್ನಾಗಿದೆ. ಓಕೆನಾ? ಸೊ ದೇವಿಯಿಂದ ಏನು ಸೂಚನೆ ಬರ್ತಾ ಇದೆ, ಅಬಂಡೆನ್ಸ್, ಅದೃಷ್ಟ, ಸಮೃದ್ಧಿ ನಿಮ್ಮ ಜೀವನದಲ್ಲಿ ಬರುತ್ತೆ, ಮುನ್ಸೂಚನೆ ಕೊಡ್ತಾ ಇದ್ದಾಳೆ ಆಕೆ. ನಿಮ್ಮ ಜೀವನದಲ್ಲಿ ಈ ಥರದೊಂದು ಸಮೃದ್ಧಿಯ ಜೀವನ ನೀವು ನೋಡ್ತೀಯ ಅನ್ನುವಂತಹ ರೀತಿಯಲ್ಲಿ ಈಕೆ ಹೇಳ್ತಾ ಇದ್ದಾಳೆ. ಸೊ ಯಾರೆಲ್ಲ ಈ ರೀಡಿಂಗ್ನ ನೋಡ್ತಾ ಇದ್ದೀರಿ ಆ ಥರನ ಬೇಗ ಬೈ ಮಾಡ್ಕೊಳ್ಳಿ. ಶುಕ್ರವಾರ ಇದೆ, ಒಂದಷ್ಟು ಹೀಲಿಂಗ್ ಪ್ರೊಸೆಸಿಂಗ್ ಬೇರೆ ಥರನೇ ಇರುತ್ತೆ. ಸೊ ಇದನ್ನು ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ, ಬಹಳಷ್ಟು ಲಕ್ಸುರಿ ಲೈಫ್, ಹಣಕಾಸಿನ ವಿಚಾರವಾಗಿ ಪ್ರಾಬ್ಲಮ್ಸ್ ಏನಾದರೂ ನೀವು ನೋಡ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ ನನಗೆ ಬಹಳಷ್ಟು ನಿದರ್ಶನಗಳಿದೆ ಇದನ್ನು ಕಳಿಸ್ಕೊಟ್ಟಾಗ. ಏಕೆಂದರೆ ಇದರಲ್ಲಿ 24 ಕ್ಯಾರೆಟ್ ಗೋಲ್ಡ್ ಇದೆ, ಪ್ಯೂರ್ ಆರ್ಗ್ಯಾನಿಕ್ ಕಸ್ತೂರಿಯ ಏನಿದೆ ಕಸ್ತೂರಿಯ ಅತ್ತರ್ ಇದಾಗಿದೆ, ಪ್ಯೂರ್ ಸಿಲ್ವರ್ ಕೂಡ ಇದರಲ್ಲಿ ಇದೆ. ಸೊ ಲಕ್ಸುರಿಯನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಿ, ಹಣನ ಅಟ್ರ್ಯಾಕ್ಟ್ ಮಾಡ್ತೀರಿ, ಅಬಂಡೆನ್ಸ್ ಸಮೃದ್ಧಿಯನ್ನು ಅಟ್ರ್ಯಾಕ್ಟ್ ಮಾಡ್ತೀರಿ. ಬಹಳಷ್ಟು ಅದೃಷ್ಟ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ನೀವು ಫೇಸ್ ಮಾಡ್ತಾ ಇದ್ದೀರಿ. ಆಗದೆ ಇರೋದಕ್ಕೆ, ಯಾವುದೋ ಒಂದು ಆಗದೆ ಇರೋದಕ್ಕೆ ಎಲ್ಲೋ ಕಟ್ಟು ಹಾಕಿದ ರೀತಿಯಲ್ಲಿ ನಾನು ನೋಡಬಹುದು. ಸೊ ಇಲ್ಲಿ
ದಯವಿಟ್ಟು ಇಲ್ಲಿ ಅಗೇನ್ 5 ಬಂದಿರೋದ್ರಿಂದ ದಯವಿಟ್ಟು ಒಂದಷ್ಟು ಮೆಡಿಟೇಷನ್ನ ಮಾಡುವಂಥದ್ದು, ಮೌನವಾಗಿರುವಂಥದ್ದು. ಜಾಸ್ತಿ ಏನಾದರೂ ನಿಮಗೆ ಕಿರಿಕಿರಿ ಮಾಡ್ತಾಯಿದ್ದಾರೆ ಅಥವಾ ನಿಮಗೇನೋ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಒಂದಷ್ಟು ಸೈಲೆಂಟ್ ಆಗಿರುವಂಥದ್ದು, ಅಥವಾ ಅಲ್ಲಿ ನೀವು ಏನಾದರೂ ಆರ್ಗ್ಯೂ ಮಾಡೋದಕ್ಕಿಂತ ಮುಂಚೆ ನ್ಯೂಟ್ಲಾಗೋದು ಬಹಳಷ್ಟು ಉತ್ತಮ ಅನ್ನೋದು ಕೊಡ್ತಾ ಇದೆ. ಆ ಥರದ್ದು ಏನಾದರೂ ಆಗ್ತಾಯಿದೆ ಅಂತ ಅಂದಾಗ ಒಂದಷ್ಟು ಸೈಲೆಂಟಾಗಿರೋದು ಉತ್ತಮ ಅನ್ನುವಂತಹ ಸೂಚನೆ ಕೊಡ್ತಾ ಇದೆ. ಸೊ ಇದು ಇವತ್ತಿನ ದೇವಿಯ ಸಂದೇಶದ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಹತ್ತರನ ಬೈಕ್ ಮಾಡ್ಕೊಳ್ಬೇಕು ಅವರು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ ನೀವು ಬೇಗ ಬೇಗ ಬೈ ಮಾಡ್ಕೊಳ್ಬೇಕಾಗತ್ತೆ. ಲಿಮಿಟೆಡ್ ಸ್ಟಾಕ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ.